ಅಲ್ಲಿಂದ ಬೆಂಗಳೂರಿಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇಳಿದು ಸುತ್ತ ವೀಕ್ಷಿಸುತ್ತಿರುವಾಗ ಅವರ ಗೆಳೆಯರ ಭೇಟಿಯಾಗುತ್ತದೆ. ಹಾಯ್ ಗೆಳೆಯರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಓಹೋ, ಏನಪ್ಪ ಈ ರೀತಿ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿದೆ? ನಮ್ಮ ತಾತ ಹೇಳ್ತಿದ್ರು, ಈ ಕೆಂಪೇಗೌಡ ನಿಲ್ದಾಣಕ್ಕೂ ಮೊದಲು ಧರ್ಮಂಬುತಿ ಎಂಬ ಕೆರೆ ಇತ್ತಂತೆ. ಹೌದು ಕಣೋ, ನಗರಕ್ಕೆ ತಾಗಿದ ಕ್ಷಾಮದಿಂದ ಅವಸಾನಕ್ಕೆ ಬಂತು. ನಂತರ ಇದನ್ನು ಅಂದಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರು 1983ರಲ್ಲಿ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಬಸ್ ನಿಲ್ದಾಣವನ್ನು ಸ್ಥಾಪಿಸಿದರು. ಇದನ್ನು ಬೆಂಗಳೂರಿನ ಹೃದಯ ಎಂದು ಕರೆಯುತ್ತೇವೆ. ಮೊದಲು ಈ ಊರನ್ನು ಬೆಂದಕಾಳೂರು ಎಂಬ ಹೆಸರಿನಿಂದ ಕರೆಯುತ್ತಿದ್ದರಂತೆ, ನಿಜಾನಾ? ಹೌದು, ಹೊಯ್ಸಳ ರಾಜ ಬೆಂದಕಾಳೂರು ಎಂದು ಹೆಸರಿಟ್ಟರಂತೆ. ಅನಂತರ ಪ್ರಭು ಕೆಂಪೇಗೌಡರು 1537ರಲ್ಲಿ ಮಣ್ಣಿನ ಕೋಟೆಯನ್ನು ನಿರ್ಮಿಸಿ ಆಧುನಿಕಗೊಳಿಸಿ ವೀರಭೂಮಿ ಎಂದು ಕರೆದರಂತೆ. ಬನ್ನಿ, ಪೂರ್ವದಲ್ಲಿ ಕೆಂಪೇಗೌಡರು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳೋಣ. ಫ್ಲಾಶ್ ಬ್ಯಾಕ್. ಕೆಂಪೇಗೌಡರ ಆಗಮನ. ಸುತ್ತಲೂ ಪ್ರದೇಶವನ್ನು ವೀಕ್ಷಿಸುತ್ತಾ ಹೀಗೆ ಹೇಳುತ್ತಾರೆ: ಈ ಪ್ರದೇಶವನ್ನು ನಾಗರಿಕ ನಗರವಾಗಿ ನಿರ್ಮಿಸಲು ಉದ್ದೇಶಿಸಿದ್ದೇನೆ. ಮುಂದೆ ಇದು ವ್ಯಾಪಾರ ಕೇಂದ್ರವಾಗಿ ಬೆಳೆಯಲಿ. ಈ ನಗರವನ್ನು ವಿಶೇಷವಾಗಿ ಯಾವ ರೀತಿಯಲ್ಲಿ ರೂಪಿಸಲು ನೀವು ಯೋಚಿಸುತ್ತಿದ್ದೀರಿ? ನಮ್ಮ ದೃಷ್ಟಿ ಮತ್ತು ಯೋಜನೆಯೊಂದಿಗೆ ಈ ನಗರ ನಮ್ಮ ಕಲ್ಪನೆಗಳನ್ನು ಮೀರುವಂತೆ ಬೆಳೆಯುತ್ತದೆ. ನಿಮ್ಮ ಯೋಜನೆಯು ಈ ನಗರದ ಜನತೆಗೆ ಹಿತವೆನಿಸುತ್ತದೆ ಪ್ರಭು. ಹೌದೌದು, ಕೆಂಪೇಗೌಡರ ದೂರದೃಷ್ಟಿ ನಿಜವಾಗಿದೆ. ಗೆಳೆಯರು ಮುಂದೆ ಹೋಗ್ತಾ ಇದ್ದಾರೆ. ಇದೇನು ಇಷ್ಟು ದೊಡ್ಡ ಕಟ್ಟಡ? ಇದು ಕೆಆರ್ ಮಾರ್ಕೆಟ್. 1928ರಲ್ಲಿ ಮೈಸೂರು ಒಡೆಯರು ಸ್ಥಾಪಿಸಿದರು. ಏಷ್ಯಾದಲ್ಲೇ ಅತಿ ದೊಡ್ಡ ಪುಷ್ಪ ಮಾರುಕಟ್ಟೆ ಎಂದು ಪರಿಗಣಿಸಲಾಗಿದೆ. ಅದ್ಭುತ. 1970 ಮತ್ತು 80ರಲ್ಲಿ ಐಟಿ ಕ್ಷೇತ್ರ ಪ್ರವೇಶ ಮತ್ತು ಅಭಿವೃದ್ಧಿ. ಬನ್ನಿ ಇಲ್ಲಿ ನೋಡಿ, ಭಾರತದ ಐಟಿ ರಾಜಧಾನಿ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುತ್ತಿದೆ. ಇಂದು ಐಟಿ ಹಬ್ ಅನ್ನು ವೈಟ್ ಫೀಲ್ಡ್ ನಲ್ಲಿ ಕಾಣಬಹುದು. ದೈತ್ಯಾಕಾರದ ಗಾಜಿನ ಬಿಲ್ಡಿಂಗ್ಗಳು, ಎಲ್ಲಿ ನೋಡಿದರೂ ಸಾಫ್ಟ್ವೇರ್ ಆಫೀಸ್ಗಳನ್ನು ಕಾಣುತ್ತಿದ್ದೇವೆ. ಅಷ್ಟೇ ಅಲ್ವೋ, ಭಾರತದ 3ನೇ ದೊಡ್ಡ ನಗರ ಎನ್ನಲಾಗಿದೆ. ಇಲ್ಲಿ ಉದ್ಯೋಗಗಳು ಹೆಚ್ಚಾಗಿ ಜನರು ಉದ್ಯೋಗಕ್ಕೋಸ್ಕರ ವೇಗವಾಗಿ ವಲಸೆ ಬಂದಿದ್ದಾರೆ, ಬರುತ್ತಲೂ ಇದ್ದಾರೆ. ನಗರ ವೈಭವೀಕರಣಗೊಳ್ಳುತ್ತಿದ್ದ ಹಾಗೆಯೇ ಅಂಕಿಅಂಶಗಳ ಮಾಹಿತಿಯ ಪ್ರಕಾರ 27 ಭಾರತೀಯ ಬಿಲಿಯನ್ಸ್ಗಳು ಇಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ವ್ಯವಸ್ಥಿತವಾದ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಭಾರಿ ಮಳೆ ಬಿದ್ದರೆ ಅತಿವೃಷ್ಟಿಯಾಗಿ ಪ್ರವಾಹ ಉಂಟಾಗಿ ನಗರದ ಸ್ಥಿತಿ ಅಸ್ತವ್ಯಸ್ತವಾಗುತ್ತದೆ. ಅಭಿವೃದ್ಧಿಯ ಬೆಳಕಿನ ನಕ್ಷತ್ರದಂತೆ ಹೊಳೆಯುತ್ತಿರುವ ಈ ನಗರವು ಉಳಿಯಬೇಕಾದರೆ ನಾವೇನ್ ಮಾಡಬೇಕು ಗೊತ್ತೇ?